ದಯಾನಂದ ನಗರ ವಾರ್ಡ್ ಸಮಾಜ ಸೇವಕರು ಹಾಗೂ ಎಸ್ಕೆ ಗ್ರೂಪ್ಸ್ ಮಾಲೀಕರು ಸನ್ಮಾನ್ಯ ಎಸ್ ಕೋಮದನ್ ರವರ ನೇತೃತ್ವದಲ್ಲಿ ಇಂದು ಬಿಆರ್ ಅಂಬೇಡ್ಕರ್ ರವರ 135ನೇ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಬೃಹತ್ ಮಾಲಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿಸುವ ಮುಖೇನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರಿಗೆ ನಮನ ಸಲ್ಲಿಸಿದರು. ಪ್ರತಿಯೊಬ್ಬರಿಗೂ ನಮಸ್ಕಾರ. ಕೋಮದನ್ ಫ್ರಮ್ ಎಸ್ಕೆ ಗ್ರೂಪ್ಸ್ ಮಾತಾಡ್ತಾ ಇರೋದು. ಇವತ್ತು 135ನೇ ವರ್ಷ ಅಂಬೇಡ್ಕರ್ ಹುಟ್ಟಿದಬ್ಬ. ನನ್ನ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಎಜುಕೇಷನ್ ಮಾಡಿ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನಮ್ಮ ಕ್ಯಾಂಪ್ಗಳು ಮಾಡಿಕೊಂಡು ಜನರಿಗೆ ಎಲ್ಲರಿಗೂ ಸಾಹಸ ಕೊಡ್ತಾಯಿದ್ದೀನಿ. ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜನರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್. ಥ್ಯಾಂಕ್ ಯು. ಡಾಕ್ಟರ್ ಅಂಬೇಡ್ಕರ್ ಹುಟ್ಟಿದಬ್ಬ ಶುಭಾಶಯಗಳು ಸರ್. ಧನ್ಯವಾದಗಳು. ಕೊಡೋದೇ ಬರೀ ಎಜುಕೇಷನ್ ಸರ್. ನಾವು ಎಜುಕೇಷನು ಮತ್ತು ಹೆಲ್ತು ಅದು ಎರಡು ಮಾತ್ರ ನಾವು ಖಂಡಿತ ಎಲ್ಲರಿಗೂ ಯಾವಾಗಲೂ ಮಾಡ್ತಾ ಇದ್ದಾರೆ ಸರ್. ಇದು ಹೋಗೋ ಜಾಗದಲ್ಲೆಲ್ಲ ಒಳ್ಳೆ ಹೆಸರು ಇದೆ ಸರ್. ನಮಗೆ ಒಳ್ಳೆ ಹೆಸರು ಇದೆ. ಓಕೆ, ನಾವು ಎಲ್ಲೂ ಹೋದ್ರೂ ಅಷ್ಟೇ ಕೋಮದನ್ ಎಸ್ಕೆ ಗ್ರೂಪಿಂದ ಬಂದಿದ್ದೀರಾ ಅಮ್ಮ ಬನ್ನಿ ಅಂತ ಎಲ್ಲರೂ ಅಷ್ಟೇ ನಮ್ಗೆ ಚೆನ್ನಾಗಿ ಎಲ್ಲ ಬೆಂಬಲ ಮಾಡ್ತಾ ಇದ್ದಾರೆ ಸರ್. Today we are celebrating the 135th Dr. B.R. Ambedkar birthday celebration in Srirampuram. Today our Minister of Health and Welfare Minister attended the function. He is the MLA of Constitution of our Gandhinagar. Today we remember our deep loved A.S. Murthy sir. A.S. Murthy sir is the founder of our statue. He fought very difficulty to our Constitution. He helped for the poor and all the school children with issuing the books, and also he have been issued some of saris to all the women in our Constitution. Today he is not with us. Even though we will remember him, A.S. Murthy is the one of the founder of our statue. I greatly honor him. So today we all should never forgot about our A.S. Murthy sir. A.S. Murthy sir is a very good family. He have been created some IAS officer of his daughter and MBBS of given to her daughter. Very gifted to all us, and he told each and everybody must be educated. As what Ambedkar told, we should give the education to each and every poor family and poor children in our Constitution. Today we have all getting the education to all our children. All our children are today we have been get educated and make the gratuity in our Srirampuram Constitution. We never forget our MLA Mr. Dinesh Gundura also. Thank you. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಅವರ ಜನ್ಮ ಹುಟ್ಟಿದ ದಿನಾಚರಣೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಸಮಾಜ ಸೇವಕರಾದ ಎಸ್ ಕೋಮದನ್ ಅವರು ಅನೇಕ ಕಣ್ಣ ಪರೀಕ್ಷೆಗಳು ಮಾಡಿದ್ದಾರೆ, ರಕ್ತ ಪರೀಕ್ಷೆಗಳು, ಅನೇಕ ಕಾರ್ಯಕ್ರಮಗಳು ಉಚಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಅವರ ಜೊತೆಯಲ್ಲಿ ಮೇಡಮ್ ಸುಜಾತಾ ಮೇಡಮ್ ಅವರು ಸಮಾಜ ಸೇವೆ ಮಾಡಿ ಮತ್ತು ಜನರಿಗೆ ಒಳ್ಳೆಯ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಇದುವರೆಗೂ ಮಾಡ್ತಾರೆ. ಯಾವೊಂದು ಅಭಿಯಂತೂ ಇಲ್ಲದೆ ಅವರು ಮಾಡ್ತಾ ಇರತಕ್ಕ ಒಂದು ಅಂದಸ್ತು ಆಸ್ತು ಬಂದ ಮೇಲೆ ಇನ್ನೂ ಅಷ್ಟೇ ಮಾಡೋಕ್ಕೆ ಸಾಧ್ಯವಾಗಿದ್ದಾರೆ ಉಂಟು ಈ ಸಭೆ ಮುಂದೆ ನಾವು ಹೇಳ್ತಾ ಇದ್ದೀವಿ. ಅದ್ಭುತವಾದಂಥ ಕಾರ್ಯಕ್ರಮ ಈ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸಮಿತಿ ಏನಿದೆ, ಪ್ರತಿ ಸಾರಿನೂ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಜನರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಅಂಬೇಡ್ಕರ್ ಅಂದರೆ ಯಾರು, ಅಂಬೇಡ್ಕರ್ ಅವರ ಒಂದು ಉದ್ದೇಶ ಏನಾಗಿತ್ತು ಅದನ್ನು ಪ್ರತಿಯೊಬ್ಬರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇದಕ್ಕೆ ಸ್ಫೂರ್ತಿಕವಾಗಿ ಪಾರದರ್ಶಕವಾಗಿ ಎಸ್ಕೆ ಗ್ರೂಪ್ನ ಅಧ್ಯಕ್ಷರಾದಂಥ ಎಸ್ ಕೋಮದನ್ ಅವರು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತನ್ನ ಸ್ವಂತ ಹಣದಿಂದ ಇಲ್ಲಿನ ಕಾರ್ಯಕ್ರಮಗಳಾಗ್ಬೋದು, ಮತ್ತೊಂದು ಕಾರ್ಯಕ್ರಮ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಪಠ್ಯಪುಸ್ತಕಗಳಾಗ್ಬೋದು, ಮತ್ತು ಫೀಸ್ ಆಗ್ಬೋದು, ಮತ್ತು ಹೆಲ್ತ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಿಸ್ವಾರ್ಥದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು. ಅವರ ಒಂದು ಬೆಂಬಲಕ್ಕೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸಮಿತಿಗೆ ಎಲ್ಲ ರೀತಿಯಿಂದಲೂ ನಾವು ಸಲಹೆ ಸಹಕಾರ ಪೂರಕವಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.